ಹರೇ ರಾಮ. ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪವ ಆಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊತ್ತ ಮೊದಲು ಸೇವೆಯ ಮೂರ್ತ ಸ್ವರೂಪವೇ ಆಗಿರುವಂಥ ಶ್ರೀ ಆಂಜನೇಯನನ್ನು ಸ್ಮರಿಸಿ ಭಾವಿಸಿ ಈ ಯುವ ಸೇವಾ ಸಮಾವೇಶದ ಕೊನೆಯ ಅಂಗವಾಗಿ ಆಶೀರ್ವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಯುವ ಸೇವಾ ಸಮಾವೇಶ ಯುವಕರ ಸಮಾವೇಶವೂ ಹೌದು ಮತ್ತು ಸೇವಕರ ಸಮಾವೇಶವೂ ಕೂಡ ಹೌದು. ಯುವಕರೆಲ್ಲ ಸೇವಕರಾಗಬೇಕು, ಇದ್ರ ಹಿಂದಿರುವ ಆಶಯ. ಯುವ ಸೇವಾ ಸಮಾವೇಶದ ಹಿಂದಿನ ಆಶಯ ಏನಂದರೆ ಯುವಕರೆಲ್ಲ ಸೇವಕರಾಗಬೇಕು ಮತ್ತು ಸೇವಕರೆಲ್ಲ ಯುವಕರಾಗಿ ಇರಬೇಕು ಅಂತ. ಸೇವಕರಿಗೆ ಮುಪ್ಪಿಲ್ಲ, ಮುಪ್ಪಿಗೆ ಮದ್ದು ಸೇವೆ. ಮುಪ್ಪಿಗೆ ಮದ್ದನ್ನು ಅನೇಕರು ಹುಡುಕ್ತಾ ಇದ್ದಾರೆ, ಇನ್ನು ಸಿಕ್ಕಿಲ್ಲ ಅದು. ಆದರೆ ನಿಜವಾದ ಮದ್ದು ಯಾವುದು ಅಂದರೆ ಸೇವೆ ಅಂತ. ಸೇವೆಯಿಂದಾಗಿ ನಾವು ಶಾಶ್ವತರಾಗ್ತೇವೆ, ಸೇವೆಯಿಂದಾಗಿ ನಾವು ಜರಾರಹಿತರಾಗ್ತೇವೆ. ಜರಾರಹಿತರು ಮತ್ತು ಮೃತ್ಯುರಹಿತರು, ಅಜರ ಅಮರ, ಮುಪ್ಪು ಸಾವುಗಳಿಲ್ಲ ಅಂಥ ಸ್ಥಿತಿಗೆ ನಾವು ಇರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಂಥದ್ದೊಂದು ಸಮಾವೇಶ ಇವತ್ತಿಲ್ಲಿ ಏರ್ಪಡ್ತಾ ಇದೆ. ಈ ವೇದಿಕೆ ನೋಡಿದರೆ ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ಎರಡೂ ಕಡೆಗೂ ಒಂದು ಬಗೆಯ ಸಂಜೆ ಮುಂಜಾನೆಗಳ ಸಂಗಮ ಇದ್ದಂತೆ ಈ ವೇದಿಕೆ ಇದೆ. ನಾವು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ ಅದನ್ನು. ಸಂಜೆ ಮುಂಜಾನೆ ಎಂದೂ ಒಟ್ಟಾಗೋದಿಲ್ಲ ಅಂತ. ಯಾಕೆಂದರೆ ಸಾಯಂಕಾಲ ಮತ್ತು ಬೆಳಗ್ಗೆ ಇದೆಯಲ್ಲ, ಸಂಜೆ ಮತ್ತು ಮುಂಜಾನೆ, ಮಧ್ಯರಾತ್ರಿ ಇದೆ. ಅದಕ್ಕೆ ಸಂಜೆಯ ನಂತರ ಬೆಳಗಿಂತ ಮೊದಲು ರಾತ್ರಿ ಇದೆ, ಮುಂಜಾನೆ ಅಂತ ಸಂಜೆಗೆ ಮಧ್ಯಕ್ಕೆ ಹಗಲಿದೆ. ಅವೆರಡೂ ಒಟ್ಟಾಗಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ಕಾಲಕ್ಕೂ ಕೂಡ ಒಟ್ಟಾಗೋದಿಲ್ಲ, ದೂರ ದೂರವೇ ಇರ್ತವೆ ಅವು ಅಂತ. ಆದರೆ ನಮ್ಮ ವೇದಿಕೆಯಲ್ಲಿ ಅದು ಒಂದಾಗಿರೋದು ಕಾಣ್ತದೆ. ಆ ಕಡೆಗೆ ರೋಹಿತ್ ಚಕ್ರತೀರ್ಥ ಅವರಿದ್ದಾರೆ, ಯುವಕರು. ಈ ಕಡೆಗೆ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರಿದ್ದಾರೆ, ಅವರು ಯುವಕರಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. 80 ವರ್ಷದ ಯುವಕರು ಅಂತ ಅನ್ಬೋದು ನಾವು ಅವರನ್ನು ಅಂತ. ಸಂಜೆ ಮುಂಜಾನೆಗಳು ಒಟ್ಟಾಗಿದ್ದಾವೆ ನೋಡಿ ಅಲ್ಲಿ. ಸೇವೆ ಮುಪ್ಪಿಗೆ ಮದ್ದು ಅನ್ನೋದಕ್ಕೆ ಇಲ್ಲೇ ಇದೆ ಉದಾಹರಣೆ. ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಅದಕ್ಕೆ ಉದಾಹರಣೆ. ಈ ಕಡೆ ನೋಡಿದರೆ ನಮ್ಮ ಆರ್.ಎಸ್. ಹೆಗಡೆ ಮತ್ತು ಮಹೇಶ್ ಕಜೆ ಅವರಿದ್ದಾರೆ, ಅದು ಸಂಜೆ ಮುಂಜಾನೆ. ಆ ಕಡೆಗೆ ಮಹೇಶ್ ಕಜೆ ಯುವಕ, ವಯೋವೃದ್ಧರು ಆರ್.ಎಸ್. ಹೆಗಡೆಯವರು, ಇಬ್ಬರು ಸಂಜೆ ಮುಂಜಾನೆಗಳು ಮುಂದಾದಂತೆ ಕೂತ್ಕೊಂಡಿದ್ದಾರೆ. ಅಂಥದ್ದೊಂದು ವೇದಿಕೆ ಇದು. ಇಲ್ಲಿ ಒಂದಷ್ಟು ಸೇವೆಯ ಬಗ್ಗೆ, ಯೌವನದ ಬಗ್ಗೆ ಪರಾಮರ್ಶೆ ಆಗಲಿಕ್ಕಿರ್ತಕ್ಕಂಥದ್ದು. ಯೌವನ, ಈ ಯೌವನ, ಯುವಕ ಅನ್ನೋ ಶಬ್ದದ ಮೂಲ ಧಾತು ಯು ಎನ್ನುವ ಧಾತು. ಆ ಧಾತುವಿಗೆ ಅರ್ಥ ಏನು ಅಂದರೆ ಯು ಶ್ರೇಷ್ಠೆ, ಯು ನಿಸರ್ಗ ಫಲವತಿ, ಯು ಶ್ರೇಷ್ಠೆ, ಯು ನಿಸರ್ಗ ಬಲವತಿ. ಯಾರು ಶ್ರೇಷ್ಠನಾಗುವುದಿಲ್ಲವೋ ಅವನು ಯುವಕನೇ ಅಲ್ಲ ಅಂತ. ಶ್ರೇಷ್ಠತೆಯೇ ಯೌವನ. ದೇಹ ಬೆಳೆದರೂ ಕೂಡ ಯಾರ ಹೃದಯ ವಿಕಾಸವಾಗಿಲ್ವೋ, ಮನಸ್ಸು ಸಂಸ್ಕಾರಪೂರ್ಣವಾಗಿಲ್ವೋ, ಬದುಕಿ ಒಂದು ಗೊತ್ತು ಗುರಿ ಇಲ್ವೋ, ಶ್ರೇಷ್ಠತೆಯನ್ನು ಯಾರು ಸಾಧನೆ ಮಾಡಿಲ್ವೋ ಅವನು ಯುವಕನಲ್ಲ ಅಂತ. ಯುವಕನಾಗಬೇಕಾದ್ರೆ ಶ್ರೇಷ್ಠತೆಯನ್ನು ಸಾಧನೆ ಮಾಡಬೇಕು. ಅದು ಬರುವುದು ಸೇವೆಯಿಂದ. ಸೇವೆಯ ಹೊರತಾಗಿ ಶ್ರೇಷ್ಠತೆ ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೇವೆಯಿಂದ ಮತ್ತು ಸಾಧನೆಯಿಂದ ಅಂತ. ಹಾಗಾಗಿ ಅದು ಒಂದು ಅರ್ಥವಾದರೆ, ಇನ್ನೊಂದು ಅರ್ಥ ಯು ನಿಸರ್ಗ ಫಲವತಿ ಅಂತ ಇನ್ನೊಂದು ಧಾತು ಅದು. ಈ ರೂಪ
ಆ ಧಾತುವಿಂದ ಕೂಡ ನಿಷ್ಪನ್ನವಾಗ್ತದೆ. ನಿಸರ್ಗ ಬಲವತಿ ಎಷ್ಟು ಸುಂದರವಾಗಿರ್ತಕ್ಕಂಥ ಶಬ್ದ ಅದು. ನೈಸರ್ಗಿಕ ಬಲವುಳ್ಳವನು ಅಂತ, ನೈಸರ್ಗಿಕ ಬಲವುಳ್ಳವನು, ಕೃತ್ರಿಮ ಬಲ ಅಲ್ಲ, ಸಹಜವಾದ ಬಲವುಳ್ಳವನು. ಆ ಬಲ ಎಲ್ಲಿಗೆ ಸಲ್ಲಬೇಕು ಆಲೋಚನೆ ಮಾಡಿ ನೀವು. ಎಲ್ಲಿಂದ ಬಂದಿತೋ ಅಲ್ಲಿಗೆ ಸಲ್ಲಬೇಕು ಆ ಬಲ. ಪುಟ್ಟ ಬೀಜವು ದೊಡ್ಡ ವೃಕ್ಷವಾಯಿತು. ಬೀಜ ಅಂದರೆ ಗ್ರಾಮಗಳ ಲೆಕ್ಕದಲ್ಲಿ ತೂಕ ಇರ್ಬೋದು, ವೃಕ್ಷ ಅಂದರೆ ಟನ್ಗಳ ಲೆಕ್ಕದಲ್ಲಿ ತೂಕ ಇರ್ಬೋದು. ಈ ಗ್ರಾಮಗಳಿಂದ ಟನ್ಗಳವರೆಗೆ ಬಂತಲ್ಲ, ಬೀಜವು ವೃಕ್ಷ ಆಯ್ತಲ್ಲ, ಎಲ್ಲಿಂದ ಬಂತು? ಎಲ್ಲ ನಿಸರ್ಗದಿಂದ ಬಂತು. ಮಣ್ಣು, ಗಾಳಿ, ನೀರು ಇದೆಲ್ಲ ಸೇರಿ ಎಷ್ಟಿದ್ದ ಆ ಬೀಜ ಅಂಥ ದೊಡ್ಡ ವೃಕ್ಷ ಆಯಿತು ನೋಡಿ. ಹಾಗಾಗಿ ಅಲ್ಲಿಂದಲೇ ಪಡ್ಕೊಂಡು ಬೆಳೆದಿದೆ ಅದು. ಅದು ಅಂಕುರವಾಯಿತು, ಗಿಡ ಆಯಿತು, ಮರ ಆಯಿತು, ಕಾಂಡಗಳು, ಶಾಖೋಪಶಾಖೆಗಳು, ಚಿಗುರು, ಎಲೆ, ಹೂವು, ಹಣ್ಣು, ವಿಕಾಸ, ಬೀಜದ ವಿಕಾಸ ಹಣ್ಣಿನವರೆಗೆ, ಮತ್ತು ಬೀಜವಾಗಲಿವರೆಗೆ ಆ ಬೀಜದ ಒಂದು ವಿಕಾಸ ಇರ್ತದೆ. ಪರಮಫಲ ಅಂದರೆ ಹಣ್ಣಿದೆಯಲ್ಲ, ಅದೇ ಪರಮಫಲ ನೋಡಿ. ಕಾಂಡ, ಆಮೇಲೆ ಶಾಖೋಪಶಾಖೆಗಳು, ಶಾಖೆಗಳು, ಉಪಶಾಖೆಗಳು, ಎಲೆ, ಚಿಗುರು, ಹೂವು, ಹೀಗೆಲ್ಲ ನೀವು ನೋಡ್ತಾ ಹೋದರೆ ಕೊಟ್ಟ ಕೊನೆಯಲ್ಲಿ ಬರ್ತಕ್ಕಂಥದ್ದು, ಕೊಟ್ಟ ಕೊನೆಯಲ್ಲಿ ಬರ್ತಕ್ಕಂಥದ್ದು ಹಣ್ಣು, ಪರಮಫಲ. ವೃಕ್ಷ ಆ ಹಣ್ಣನ್ನು ಪುನಃ ಭೂಮಿಗೆ ಸಮರ್ಪಣೆ ಮಾಡುತ್ತದೆ. ಮನುಷ್ಯ ಮಧ್ಯೆ ಕೈ ಹಾಕದೇ ಇದ್ದರೆ ವೃಕ್ಷವು ಹಣ್ಣನ್ನು ಅದೇ ಭೂಮಿಗೆ, ಯಾವ ಭೂಮಿಯಿಂದ ಇಷ್ಟೆಲ್ಲ ಸ್ವೀಕಾರ ಮಾಡಿ ಎತ್ತರಕ್ಕೆ ಬೀಜವು ವೃಕ್ಷವಾಗಿ ಬೆಳೆಯುತ್ತೋ ಆ ಮೂಲಕ್ಕೆ ಅದು ಅರ್ಪಿತ. ಎಲ್ಲಿಂದ ಬಂತೋ ಅಲ್ಲಿಗೆ ಸಮರ್ಪಣೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಬಂದಿದ್ದು ಅಲ್ಲಿಂದ. ಹಾಗಾಗಿ ಯೌವನ ಅಂದರೆ ಬಲ ಅಲ್ವಾ, ಯೌವನ ಅಂದರೆ ಸಾಮರ್ಥ್ಯ, ಶಕ್ತಿ ಅಲ್ವಾ, ಅದು ಅಲ್ಲಿಗೆ ಸಲ್ಲಬೇಕು. ಎಲ್ಲಿಂದ ಬಂತೋ ಅಲ್ಲಿಗೆ ಸಲ್ಲಬೇಕು. ಎಲ್ಲಿಂದ ಬಂತು ಅಂದರೆ ದೇವರಿಂದ ಬಂತು, ದೇವರಿಗೆ ಸಲ್ಲಬೇಕು. ದೇಶದಿಂದ ಬಂತು, ಸಮಾಜದಿಂದ ಬಂತು, ಅಲ್ಲಿಗೆ ಸಲ್ಲಬೇಕು. ಮನುಷ್ಯ ಒಂಟಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಸಮೂಹ ಜೀವಿ, ಸಂಘಜೀವಿ. ನಾವು ಒಂದು ಅರ್ಧ ಲೋಟ ನೀರು ಕುಡಿದ್ರೆ ಅದ್ರ ಹಿಂದೆ ಎಷ್ಟೋ ಜನರ ಕೈ ಇರ್ತದೆ ಅಂತ, ಎಷ್ಟೋ ಜನರ ಸಹಕಾರ ಇರ್ತದೆ ಅಂತ, ಪ್ರಕೃತಿ ಸಹಕಾರ ಕೂಡ ಇರ್ತದೆ ಅಂತ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ. ಹೊಸ್ತಿ ಏನೋ ಅಲ್ಲ ಅಂತ. ನೀರು ಎಲ್ಲಿಂದ ಬಂತು ಅಂದರೆ ಬಾವಿಯಿಂದ ಬಂತು, ಬಾವಿಗೆ ಎಲ್ಲಿಂದ ಬಂತು ಅಂತರ್ಜಲ ಭೂಮಿಯ ಒಳಗಿಂದ ಬಂತು. ಅದರಿಂದ ಬಂತು ಅಂದರೆ ಅದು ಮಳೆ ಬಂತು, ಮಳೆಯಿಂದ ಬಂತು. ಮಳೆ ಮೋಡದಿಂದ ಬಂತು. ಮೋಡ ಸೂರ್ಯ ತನ್ನ ಕಿರಣಗಳ ಮೂಲಕವಾಗಿ ಸಮುದ್ರದ, ನದಿಗಳ, ಸರೋವರಗಳ ಜಲವನ್ನು ಹೀರಿ ಮೋಡವನ್ನಾಗಿ ಮಾಡಬೇಕು. ಗಾಳಿ ಎಲ್ಲಿಂದಲೂ ಇಲ್ಲಿಗೆ ತರಬೇಕು, ನಾವು ಆ ಬಾವಿ ಇರುವಲ್ಲಿಗೆ ಮೋಡವನ್ನು ತರಬೇಕು. ಪರ್ವತ ತಡಿಬೇಕು, ಅದನ್ನು ತಂಪು ಮಾಡಬೇಕು, ಮಳೆಯಾಗಿ ಬೀಳಬೇಕು. ಅಂದರೆ ಒಂದು ತಟ್ಟೆ, ಒಂದು ಅರ್ಧ ಗ್ಲಾಸ್ ನೀರಿನ ಹಿಂದೆ ಪ್ರಕೃತಿಯ ಪಾತ್ರ ಎಷ್ಟೆಲ್ಲ ಇದೆ. ಹಾಗೆ ಸಮಾಜದ ಪಾತ್ರ ಕೂಡ ಇದೆ. ಆ ಗ್ಲಾಸ್ ಇದೆಯಲ್ಲ, ಅದು ತಯಾರಾಗಬೇಕಾದ್ರೆ ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡಿರ್ತಾರೆ. ಚಿಕ್ಕ ಅಂಗಡಿ, ದೊಡ್ಡ ಅಂಗಡಿ, ಅದರಿಂದ ಫ್ಯಾಕ್ಟ್ರಿ, ಅಲ್ಲಿಗೆ ಎಲ್ಲಿಂದಲೋ ಮೂಲ ದ್ರವ್ಯಗಳು ಬರಬೇಕು, ರಾ ಮೆಟೀರಿಯಲ್ಸ್ ಎಲ್ಲಿಂದಲೋ ಬರಬೇಕು. ಹೀಗೆ ಹುಡುಕ್ತಾ ಹೋದರೆ ಅನೇಕರ ಸಹಕಾರ ಇದೆ. ಒಂದು ಮನುಷ್ಯ ಬೆಳೆದು ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ, ದೇಶ ಆತನನ್ನು ಬೆಳೆಸ್ತಾ ಇದ್ದರೆ ಅವನು ಬೆಳೆಯೋದೇ ಇಲ್ಲ. ಬೆಳೆಸಿದೆ, ದೇಶ ಬೆಳೆಸಿದೆ ನಮ್ಮನ್ನು, ಸಮಾಜ ಬೆಳೆಸಿದೆ ನಮ್ಮನ್ನು. ಹಾಗಾಗಿ ಅಲ್ಲಿಂದ ಬಂದ ಸಾಮರ್ಥ್ಯ, ಅಲ್ಲಿಂದ ಬಂದ ಶಕ್ತಿ, ಅದು ಅಲ್ಲಿಗೆ ಸಲ್ಲಬೇಕು. ಹಾಗೆ ದೇವರಿಂದ, ದೇಶದಿಂದ, ಸಮಾಜದಿಂದ, ನಿಸರ್ಗದಿಂದ, ಪ್ರಕೃತಿಯಿಂದ ನಾವೆಲ್ಲವನ್ನೂ ಪಡ್ಕೊಂಡಿದ್ದೇವೆ. ಅಲ್ಲಿಗೆ ಸಲ್ಲಿಸ್ತಾ ಇದ್ದರೆ ಋಣ ಉಳಿತದೆ ನಮ್ಮ ಮೇಲೆ ಅಂತ. ನಾವು ಸಾಲಗಾರರಾಗಿ ಇರ್ತೇವೆ, ಸಾರ್ಥಕತೆ ಇರೋದಿಲ್ಲ ಅಂತ. ಹಾಗಾಗಿ ನಿಸರ್ಗ ಬಲವಾನ್, ಈ ಯುವಕ ನಿಸರ್ಗಕ್ಕೆ, ದೇವರಿಗೆ, ದೇಶಕ್ಕೆ, ಸಮಾಜಕ್ಕೆ ಪುನಃ ಅದನ್ನು ಅರ್ಪಣೆ ಮಾಡಬೇಕಾಗಿದ್ದು ಅತ್ಯಂತ ಅಗತ್ಯ. ಆಗಲೇ ವೃತ್ತ ಪೂರ್ಣವಾಗುವಂಥದ್ದು. ಎಲ್ಲಿಂದ ಬಂತೋ ಅಲ್ಲೇ ಹೋಗಿ ಮುಕ್ತಾಯ ಆಗಬೇಕು, ಎಲ್ಲಿ ಆರಂಭ ಆಯಿತೋ ಅಲ್ಲೇ ಪರ್ಯವಸಾನ ಆಗಬೇಕು ಅಂತ. ಅದು ಧನ್ಯತೆ. ಈ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಾಗ ಪುಣ್ಯ ನಮಗಿದೆ ನೋಡಿ. ಕೆರೆಯ ನೀರು ನಮ್ಮ ಕೈಗೆ ಬಂತು, ಪುನಃ ಕೆರೆಗೆ ಹೋಯ್ತು. ಕೆರೆಗೆ ಲಾಭ ಆಯ್ತಾ? ನಮ್ಮ ಕೈಗಂಟಿದಷ್ಟು ನೀರು ಅಷ್ಟವೇ ಕೆರೆಗೆ, ಲಾಭ ಏನೂ ಇಲ್ಲ. ಆದರೆ ನಮಗೆ ಪುಣ್ಯ ಬಂತು, ಧನ್ಯತೆ ಬಂತು ಅಂತ. ಹಾಗೆ ನಾವು ಯಾರಿಗೂ ಸೇವೆ ಮಾಡ್ತೇವೋ ಅವರ ಉದ್ಧಾರಕ್ಕಾಗಿ ಅಲ್ಲ ಅದು.
ದೇಶ ಪಾಪ ಬಹಳ ಕಷ್ಟದಲ್ಲಿದೆ, ನಾವೇನಾದ್ರು ಮಾಡಬೇಕು ಅಂತ ಹೋಗ್ಬಾರ್ದು. ನಾವು ನಮ್ಮ ಕರ್ತವ್ಯ ಅದು ಅಂತ, ಈ ದೇಶದ ಭಾಗ, ಈ ದೇಶದ ಅಂಗ ನಾವು ಅಂತ, ಅದಕ್ಕಾಗಿ ಮಾಡ್ತಕ್ಕಂಥದ್ದು. ಹಾಗಾಗಿ ಇದರಲ್ಲಿ ದೇಶಕ್ಕೇನು ಲಾಭ ಇದೆ ಅಂದರೆ, ಏನು ಲಾಭ ಇದೆಯೋ ಇಲ್ವೋ, ನಮಗಂತೂ ಲಾಭ ಇದೆ. ನಮ್ಮ ಜೀವನ ಸಾರ್ಥಕ ಆಗ್ತದೆ, ನಮ್ಮ ಜೀವನ ಧನ್ಯ ಆಗ್ತದೆ. ಹಾಗಾಗಿ ನಾವು ಎಲ್ಲಿಗೇ ಸೇವೆ ಮಾಡಿದರೂ ಲಾಭ ನಮಗೆ ಆಗುವಂಥದ್ದು, ಲಾಭ ನಮಗೆ ಆಗುವಂಥದ್ದು. ನೋಡಿ, ವಿಜ್ಞಾನದ ನಿಯಮ ಅದು, ಶಕ್ತಿ ಹೆಚ್ಚು ಎಲ್ಲಿದೆಯೋ ಅಲ್ಲಿಂದ ಕಡಿಮೆ ಇರುವಲ್ಲಿಗೆ ಹರಿಬೇಕು. ಎರಡು ವಸ್ತುಗಳು ಕೂಡಿದರೆ ಒಂದು ಕಡೆಯಿಂದ ಒಂದು ಕಡೆಗೆ ಶಕ್ತಿಯ ಪ್ರವಾಹ ಏರ್ಪಡ್ತದೆ. ಹೆಚ್ಚೆಲ್ಲಿದೆಯೋ ಶಕ್ತಿ ಅಲ್ಲಿಂದ ಕಡಿಮೆ ಇರುವಲ್ಲಿಗೆ ಅದು ಹರಿತಕ್ಕಂಥದ್ದು ಅಂತ. ಹಾಗೆ ಸೇವೆ ಅಂದರೆ ಒಂದು ಬಗೆಯಲ್ಲಿ ನಾವು ನಮಗಿಂತ ಯಾರು ಶ್ರೇಷ್ಠರಿರ್ತಾರೋ ಅವ್ರ ಜೊತೆಗೆ ಒಂದು ಕನೆಕ್ಷನ್ ಸಾಧನೆ ಮಾಡುವಂಥದ್ದು. ನಾವು ಕೆಳಗಿರಬೇಕು, ಯಾಕೆಂದ್ರೆ ತುಂಬಿಕೊಳ್ಬೇಕಲ್ಲ, ನಾವೇ ಮೇರಿದ್ರೆ ತುಂಬಿಕೊಳ್ಳೋದು ಹೇಗೆ? ನಾವು ಕೆಳಗಿದ್ದರೆ ಆ ಶಕ್ತಿಯನ್ನು ನಾವು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಸೇವೆಯಿಂದಾಗಿ ಅದ್ಭುತ ಶಕ್ತಿ ಸಂಚಯ. ಉದಾಹರಣೆ ಹನುಮಂತನೇ, ಎಂಥ ಶಕ್ತಿ ಇದು ಹನುಮಂತ ಅಂದರೆ, ಯಾಕೆಂದರೆ ಅಂಥ ಸೇವೆ ಅವನು ಮಾಡಿದ್ದು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದು. ಬದುಕಿಡೀ ಅವನು ಮಾಡಿದ್ದ ಸೇವೆ ತಮಗೆ ತಾವು ಮಾಡಿಕೊಳ್ಳುವುದಿದೆಯಲ್ಲ, ಅದು ಸ್ವಾರ್ಥ. ಅದು ಇತರರಿಗೆ ಮಾಡಿದರೆ ಸೇವೆ. ಅದರಲ್ಲಿ ಕೂಡ ಯಾರು ನಮಗಿಂತ ಶ್ರೇಷ್ಠ ಅವರಿಗೆ ಮಾಡುವಾಗ ಸೇವೆ ಅನ್ನೋದಕ್ಕೆ ಪೂರ್ಣಾರ್ಥ. ಇಲ್ದಿದ್ರೆ ಸಹಾಯ. ಅದು ನಮಗಿಂತ ದೊಡ್ಡವರಿಗೆ, ನಮಗಿಂತ ಹಿರಿದಾಗಿರ್ತಕ್ಕಂಥ ಶಕ್ತಿಗೆ ನಾವು ಅದನ್ನು ಮಾಡಬೇಕು. ಹಾಗೆ ಮಾಡುವಾಗ ನಾವು ಕೆಳಗಿದ್ದು, ನಾವು ಬಾಗಿ, ನಾವು ವಿನಯವನ್ನು ಹೊಂದಿ, ನಾವು ಸೆರಗುಡ್ಡಿ ತುಂಬಿಕೊಳ್ಬೇಕು. ಕೊಡ ದೊಡ್ಡದು, ಬಾವಿ ದೊಡ್ಡದು ಅಂದರೆ ಬಾವಿಯೇ ದೊಡ್ಡದು, ಕೊಡ ಚಿಕ್ಕದು. ಹಾಗಾಗಿ ಕೊಡ ಬಾಗಬೇಕು, ಇಳಿಬೇಕು ಕೆಳಗೆ, ಬಾವಿ ಒಳಗೆ ಇಳಿಬೇಕು. ನಾನು ಮೇಲೆ ಇರ್ತೇನೆ ಅಂದರೆ ಕೊಡ ತುಂಬಲಿಕ್ಕೆ ಸಾಧ್ಯ ಇಲ್ಲ, ಪೂರ್ಣ ಕುಂಭ ಆಗೋದೇ ಇಲ್ಲ. ಅದು ಪೂರ್ಣ ಕುಂಭ ಆಗಬೇಕು, ತುಂಬಿಕೊಳ್ಬೇಕು ಅಂದರೆ ಇಳಿಬೇಕು, ಕೆಳಗೆ ಇಳಿಬೇಕು, ಆಮೇಲೆ ಬಾಗಬೇಕು. ಸೇವೆಯಲ್ಲಿ ಎಲ್ಲ ಇರ್ತಕ್ಕಂಥದ್ದು. ಆ ವಿನಯ ಇಲ್ಲದೆ ಇದ್ದರೆ ಅದು ಸೇವೆ ಅಂತ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂಥ ಸೇವೆಯನ್ನು ಮಾಡಬೇಕು. ಯಾರ ಬದುಕಿನಲ್ಲಿ ಸೇವೆ ಎನ್ನುವ ಎರಡಕ್ಷರದ ಶಬ್ದ ಇಲ್ಲವೋ ಆ ಬದುಕು ಮರುಭೂಮಿ, ಆ ಬದುಕು ಬರಡು, ಆ ಬದುಕು ಅಪವಿತ್ರ. ಅದು ಪವಿತ್ರ ಅಲ್ಲ, ಅದು ಅರ್ಥ ಇಲ್ಲದೆ ಇರತಕ್ಕಂಥದ್ದು ಅಂತ. ಎಲ್ಲಿ ಸೇವೆ ಇದೆಯೋ, ಯಾರ ಬದುಕಿನಲ್ಲಿ ಸೇವೆ ಇದೆಯೋ ಆ ಬದುಕೆ ಧನ್ಯ, ಕೃತಾರ್ಥ. ಆ ಬದುಕೆ ತುಂಬ ತೃಪ್ತಿಯ ಒಂದು ಬದುಕು. ಸೇವೆಯಲ್ಲಿರ್ತಕ್ಕಂಥ ಸುಖ ಭೋಗದಲ್ಲಿಲ್ಲ. ಸೇವೆಯಲ್ಲಿರ್ತಕ್ಕಂಥ ಆನಂದ, ಸಮಾಧಾನ ಬೇರೆ ಯಾವುದರಲ್ಲಿ ಕೂಡ ಇಲ್ಲ. ಹಾಗಾಗಿ ನಾವು ಅದನ್ನು ಮಾಡಬೇಕು. ಇದನ್ನೆಲ್ಲ ಅಪಮೌಲ್ಯ ಮಾಡ್ಕೊಂಡಿದ್ದೇವೆ. ಎಲ್ಲವೂ ಕೂಡ ಸಮಯ ಬರ್ತಾ ಬರ್ತಾ ಯೌವನ ಅದು ಅಪಮೌಲ್ಯ ಆಗಿದೆ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ. ಇವತ್ತಲ್ಲ, ಕೆಲವು ಕಾಲದ ಹಿಂದೆ ಈ ಶ್ಲೋಕ ಬಂದಿರತಕ್ಕಂಥದ್ದು. ಈ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ, ಯೌವನ ಅಂದರೆ ಅನರ್ಥ ಅದು ಅಂತ, ಆಪತ್ತು ಅದು ಅಂತ. ಯೌವನಂ ಅನರ್ಥಾಯ, ಧನ ಸಂಪತ್ತಿ ಅನರ್ಥಾಯ, ಪ್ರಭುತ್ವಂ ಅನರ್ಥಾಯ. ಇದನ್ನೆಲ್ಲ ಯಾವುದ್ರ ಜೊತೆ ಸೇರಿಸಿದ್ರು ಅವಿವೇಕಿತ ಅಂತ. ಅವಿವೇಕವು ಕೂಡ ಅನರ್ಥಕ್ಕೆ ಕಾರಣ ಅಂತ. ಹಾಗೆ ಯೌವನ, ಧನ ಸಂಪತ್ತಿ, ಪ್ರಭುತ್ವವನ್ನು ಅವಿವೇಕದ ಜೊತೆಗೆ ಸೇರಿಸುವಷ್ಟು ಅಪಮೌಲ್ಯ ಆದವು ಇವೆಲ್ಲವೂ ಕೂಡ. ಯೌವನ ಅಂದರೆ ಶಕ್ತಿ, ಆಮೇಲೆ ಧನ ಸಂಪತ್ತಿ ಅಂದರೆ ಲಕ್ಷ್ಮಿ, ಪ್ರಭುತ್ವ ಅಂದರೆ ಈಶ್ವರತ್ವ. ಇದು ಅಂತಹ ಒಳ್ಳೊಳ್ಳೆ ಸಂಗತಿಗಳು ದುರುಪಯೋಗ ಆಗಿ 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 ಅವಿವೇಕದ ಪಂಕ್ತಿಗೆ, ಅವಿವೇಕದ ಸಾಲಿಗೆ ಸೇರಿದ್ವು ನೋಡಿ. ಹಾಗೆ ಸೇವೆ ಕೂಡ ಹಾಗೆ ಅಪಮೂಲ್ಯ ಆಗಿದೆ. ಸೇವಾ ಸ್ವವೃತ್ತಿರಾಖ್ಯಾತ ಅಂತ ಕೋಶ. ಅಂದರೆ ಆ ಕೋಶ ರಚನೆ ಆಗೋ ಕಾಲಕ್ಕೆ ಸೇವೆ ಎಷ್ಟು ಅಪಮೂಲ್ಯ ಆಗಿತ್ತು ಅಂದರೆ, ಸತ್ಯಾನೃತಂಚ ವಾಣಿಜ್ಯಂ. ವಾಣಿಜ್ಯ ಅನ್ನೋ ಶಬ್ದಕ್ಕರ್ಥ ಸತ್ಯಾನೃತ, ಸುಳ್ಳು ಸತ್ಯ ಸೇರಿದ್ದು ವಾಣಿಜ್ಯ ಅಂತ. ವಾಣಿಜ್ಯ ಶಬ್ದದ ಮೂಲಾರ್ಥ ಇದೆಲ್ಲ, ಮೂಲೋದ್ದೇಶ ಇದೆಲ್ಲ. ಆದರೆ ವಾಣಿಜ್ಯ ಶಬ್ದಕ್ಕೆ ಅರ್ಥ ಬರೆಯೋ ಕಾಲ ಬಂದು, ಯಾವುದೊಂದು ಕಾಲ ಬಂದ ಸಂದರ್ಭದಲ್ಲಿ ಎಷ್ಟು ಅಪಮೌಲ್ಯ ಆಗಿಬಿಟ್ಟಿತ್ತು ಅಂದರೆ, ಸತ್ಯಾನೃತಂಚ ವಾಣಿಜ್ಯಂ, ಸುಳ್ಳು ಸತ್ಯ ಸೇರಿದ್ದು, ಅದೇ ವ್ಯಾಪಾರ ಅಂದರೆ, ಅದೇ ವ್ಯವಹಾರ, ಬಿಸ್ನೆಸ್ ಅಂದರೆ ಅದು ಅನ್ನೋ ಕಾಲ ಬಂದ್ಬಿಡ್ತು. ಎಷ್ಟೋ ಕಾಲದ ಹಿಂದೆ ಇದು. ಹಾಗೆ ಯೌವನವೂ ಕೂಡ, ಯಾಕೆಂದರೆ ದುರುಪಯೋಗದ ಕಾರಣ, ಬೇರೆ ಏನೂ ಅಲ್ಲ. ಶಬ್ದಕ್ಕೂ ಅಪಮೌಲ್ಯ ಆಗ್ತಕ್ಕಂಥದ್ದು ಮತ್ತು ಅರ್ಥಕ್ಕೂ ಕೂಡ ಅಪಮೌಲ್ಯ ಆಗ್ತಕ್ಕಂಥದ್ದು. ನಾವು ಅದಕ್ಕೆ ಒಳ್ಳೆ ಮೌಲ್ಯ ಕೊಡಬೇಕು. ಅಂದರೆ ಯೌವನವನ್ನು ಭೋಗದ ಜೊತೆ ಜೋಡಿಸದೆ ಸೇವೆ ಜೊತೆಯಲ್ಲಿ ನಾವು ಅದನ್ನು ಜೋಡಿಸುವಂತೆ ಆಗಬೇಕು. ಅದಕ್ಕಾಗಿ ಈ ಒಂದು ಸಮಾವೇಶ, ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ಇರ್ತಕ್ಕಂಥದ್ದು. ನೀವೆಲ್ಲರೂ ತುಂಬ ಪ್ರೀತಿಯಿಂದ ಬಂದಿದ್ದೀರಿ. ನೀವೆಲ್ಲ ಬಹಳ ಕಾಲ ಗುರುಮಠದ ಸೇವೆಯನ್ನು ಮಾಡಿದ್ದೀರಿ. ಈ ಯುವ ಸೇವಾ ಸಮಾವೇಶ ಅನ್ಬೇಕಾದ್ರೆ ಅದರ ಹಿಂದಿನ ಧ್ವನಿ ಇದು ಅಂತ.
ಈ ಶ್ರೀಮಠಕ್ಕೆ ಎಷ್ಟೋ ಕಾಲದಿಂದ ನೀವು ಸೇವೆ ಮಾಡ್ತಾ ಬಂದಿದ್ದೀರಿ. ನಮಗೀಗಲೂ ಕೂಡ ನೆನಪಿದೆ. 1994ರಲ್ಲಿ ನಾವು ಸನ್ಯಾಸ ಸ್ವೀಕಾರ ಮಾಡಿರ್ತಕ್ಕಂಥದ್ದು. 97ಕ್ಕೆ ರಾಮದೇವರ ಪೂಜೆ ಮಾಡಲಿಕ್ಕೆ ನಾವು ಆರಂಭ ಮಾಡಿದ್ದು. 98-99ರಲ್ಲಿ ನಾವು ಪೀಠಾರೋಹಣ ದೊಡ್ಡ ಗುರುಗಳ ದೇಹಾಂತ ಆಗಿ ಅದರ ನಂತರ ನಾವು ಮಠದ ವ್ಯವಸ್ಥೆ ನಡೆಸ್ತಾ ಬಂದಿರತಕ್ಕಂಥದ್ದು. ಅವತ್ತು ಯುವಕರಾಗಿದ್ದು, ನಮ್ಮ ಜೊತೆಗೆ ಯುವಕರಾಗಿದ್ದು ಸೇವೆ ಮಾಡ್ತಾ ಇದ್ದು, ಇವತ್ತು ಮುದುಕರಾಗಿದ್ದಾರೆ ಅನೇಕರು. ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಸಮಯದ ಪರಿವರ್ತನೆ ಅಂತ. ಆದರೆ ಮುದುಕರಾಗಿಲ್ಲ ಅವರು. ಈ ಅರ್ಥದಲ್ಲಿ ಅವರಿಗೆ ಮುಪ್ಪು ಬಂದೇ ಇಲ್ಲ. ಯಾಕೆಂದರೆ ಸೇವೆ ಮಾಡ್ತಾ 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 ಚಿರನೂತನ, ಅದು ನಿತ್ಯ ನೂತನ ಆಗ್ತಾನೆ ಮನುಷ್ಯ, ಅಂಥದ್ದಿದೆ ಅಂತ. ಹಾಗೆ ತಲೆಮಾರು ಕಳೆದಿದೆ. ಸೇವೆ ಮಾಡ್ತಾ ಮಾಡ್ತಾ ನೀವು ಬಂದಿದ್ದೀರಿ ಅನೇಕರು. ಹಾಗಾಗಿ ನಿಮ್ಮೆಲ್ಲರನ್ನೂ ಇಲ್ಲಿ ಇವತ್ತು ಕರೆದು ಒಂದು ಸಾರಿ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗೆ ಯುವಕರನ್ನು ಕೂಡ, ಯುವಕರಲ್ಲಿ ಯಾರಾದರೂ ಸೇವಕರಾಗದೇ ಇದ್ದರೆ ಆಗಿ ಗುರು ಸೇವೆ, ಧರ್ಮ ಸೇವೆ, ದೇಶ ಸೇವೆ, ಸಮಾಜ ಸೇವೆಯನ್ನು ಮಾಡಿ ಪ್ರೇರಣೆ ಕೊಡಲಿಕ್ಕೆ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇಲ್ಲದ್ರೆ ಯುವ ಸೇವಾ ಸಮಾವೇಶ ಆಗಿರಲಿಲ್ಲ. ಯುವಕರೆಲ್ಲ ಸೇವಕರನ್ನು ಸೇವಾ ಸಮಾವೇಶ ಅಂದರೆ ಸಾಕಿತ್ತು. ಯುವ ಸೇವಾ ಸಮಾವೇಶ ಅನ್ನುವಾಗ ಯಾರಾದರೂ ಸಂಧಿ ಮೂಲೆಯಲ್ಲಿ ಬಾಕಿಯಾಗಿದ್ದರೆ ಸೇವೆ ಮಾಡಿ ಸೇವೆಯನ್ನು. ಬದುಕನ್ನು ಶೂನ್ಯ ಮಾಡ್ಕೊಳ್ಬೇಡಿ, ಬದುಕನ್ನು ಅರ್ಥಹೀನ ಮಾಡ್ಕೊಳ್ಬೇಡಿ. ಶಕ್ತಿ ಇದ್ದಾಗ ಸೇವೆ ಮಾಡಬೇಕು. 60 ವರ್ಷದ ಮೇಲೆ 70 ವರ್ಷದ ಮೇಲೆ ಸೇವೆ ಅಂದರೆ ಅಷ್ಟೊತ್ತಿಗೆ ನಿಮಗೆ ಹೇಗೂ ಶಕ್ತಿ ಇರೋದಿಲ್ಲ. ಅಂದರೆ ಸೇವೆ ಬದುಕನ್ನೇ ಬದುಕಿದ್ರೆ ಆಮೇಲೂ ಶಕ್ತಿ ಇರ್ತದೆ. ನಮ್ಮಲ್ಲಿ 80 ವರ್ಷ ಮೇಲ್ಪಟ್ಟ ಗುರಿಕಾರರಿದ್ದಾರೆ, ಅನೇಕರು ಸೇವೆ ಮಾಡ್ತಾ ಇದ್ದಾರೆ ಈಗಲೂ ಕೂಡ. 87, 88, 86 ಈ ವರ್ಷದ ಗುರಿಕಾರರುಗಳು ತಮಗೆ ನಿರ್ದಿಷ್ಟವಾದ ಮನೆಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತಾ ಇರ್ತಾರೆ. ಗುಡ್ಡ ಹತ್ತಿ ಹಿಡಿದು ಆ ಮನೆಗಳಿಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ ಇವತ್ತು ಕೂಡ. ಅವ್ರಿಗೆ ವಯಸ್ಸೇ ಆಗಿಲ್ಲ. ಆದರೆ ಯೌವನದಲ್ಲಿ ಭೋಗಕ್ಕೆ ಬಿದ್ದರೆ ಬೇಗ ವಯಸ್ಸಾಗ್ತದೆ. ಅವನು ನಿಸ್ಸತ್ವನಾಗ್ತಾನೆ, ಅವನು ಬಹುಬೇಗ ಸಪ್ಪೆ ಆಗ್ತಾನೆ. 35 ವರ್ಷಕ್ಕೆ ಮುದುಕನಾಗ್ತಾನೆ, 40 ವರ್ಷಕ್ಕೆ ಮುದುಕನಾಗ್ತಾನೆ. ಹಾಗಾಗಿ ಅಂಥದ್ದನ್ನು ನಾವು ಕಾಣ್ತೇವೆ. ಇಂಥದ್ದೊಂದು ಅವಕಾಶ ಇದೆಯಲ್ಲ, ಸೇವೆಯ ಸವಿ ಅವಕಾಶ, ಅದರಿಂದ ಯಾವ ಯುವಕನೂ ಕೂಡ ವಂಚಿತನಾಗಬಾರ್ದು ಎಂಬುದು ನಮ್ಮ ಒಂದು ಆಶಯ ಆಗಿತ್ತು. ಚಿಕ್ಕ ಮಕ್ಕಳು ಅನೇಕರು ಆ ಸಮಯದಲ್ಲಿದ್ದವರು ಇವತ್ತು ಯುವಕರಾಗಿದ್ದಾರೆ, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾರೆ, ಅಲ್ಲಿ ಪ್ರೌಢರಾಗಿದ್ದಾರೆ ಅಂತ ಕೆಲವನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೇವೆ. ಕೆಲವು ಯುವಕರು ಇವತ್ತು ಈ ಸಭೆಯಲ್ಲಿ ಕಾಣ್ತಾ ಇದ್ದಾರೆ. ಮಕ್ಕಳಾಗಿ ನಾವು ಅವರನ್ನು ನೋಡಿರ್ತಕ್ಕಂಥದ್ದು. ಇವತ್ತು ಅವರು ಯುವಕರಾಗಿದ್ದಾರೆ, ಮರೆಯದೇ ಸೇವಕರಾಗಿ. ಇದೆಲ್ಲ ನಮ್ಮ ಜೀವನದಲ್ಲಿ ಏನೇನು ಉದ್ದೇಶಗಳನ್ನ ಇಟ್ಕೊಂಡಿರ್ತೇವೆ ಅವರನ್ನು ನಾವು ಎಷ್ಟು ಕಲಿಬೇಕು ಅಂತ. ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್, ಅದು ಇದು ಅಂತೆಲ್ಲ ಒಂದಷ್ಟು ಪಟ್ಟಿ. ಆಮೇಲೆ ಉದ್ಯೋಗ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು, ಇನ್ನೊಂದು ಅಂಥದ್ದೆಲ್ಲ ಏನೇನೋ ಕನಸುಗಳು. ದೊಡ್ಡ ಮನೆ ಕಟ್ಟಬೇಕು, ತುಂಬ ಹಣ ಸಂಪಾದನೆ ಮಾಡಬೇಕು. ಇದೆಲ್ಲಕ್ಕಿಂತ ಮೊದಲು ನಾವು ಸೇವಕರಾಗಬೇಕು, ನಾವು ಸೇವೆ ಮಾಡಬೇಕು. ಇದು ಯಾವುದಾದ್ರೂ ಆಗಲಿ ಆಗದೇ ಇರಲಿ ಏನೂ ತೊಂದರೆ ಇಲ್ಲ. ಆದರೆ ಸೇವೆ ಮಾಡದೇ ಇದ್ದರೆ ಆ ಬದುಕು ಪೂರ್ಣ ಆಗಲಿಲ್ಲ, ಆ ಬದುಕು ಅರೆ ಕೊರೆ, ಆ ಬದುಕು ಅರ್ಥಹೀನ ಆಗ್ತದೆ. ಹಾಗಾಗಿ ಏನಾಗಿ ಬಿಡಿ, ಆದರೆ ಸೇವೆಯನ್ನು ಮಾತ್ರ ಖಂಡಿತವಾಗಿ ಕೊಡೆ ಮಾಡಿ. ದೇಶಕ್ಕೂ, ದೇವರಿಗೂ, ಸಮಾಜಕ್ಕೂ, ಗುರುಸ್ಥಾನಕ್ಕೂ ಎಲ್ಲ ಒಂದೇ. ನಿಜವಾಗಿ ಒಂದರದ್ದೇ ಅನೇಕ ರೂಪಗಳು. ಒಂದೇ ಮಿಠಾಯಿಯನ್ನು ನಾನಾ ಆಕಾರದಲ್ಲಿ ನಾವು ಅದನ್ನು ಹೇಗೆ ತಯಾರು ಮಾಡಬಹುದು, ಆ ರೀತಿಯಲ್ಲಿ ಒಂದೇ ಒಂದು ವಿಶ್ವ ಚೈತನ್ಯ ಇಷ್ಟಾರು ರೂಪಗಳನ್ನು ತಳೆದಿರ್ತಕ್ಕಂಥದ್ದು. ಇಲ್ಲೆಲ್ಲ ನಾವು ನಮ್ಮ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಪ್ರೇರಣಾದಾಯಕವಾದ ಮಾತುಗಳು. ಊಟ ನಡೀತಾ ಇದೆ, ಕಾರ್ಯಕ್ರಮ ನಡೆಯುವಾಗ ಊಟವೂ ಕೂಡ ನಡೀತಾ ಇದೆ. ಆದರೆ ಯಾರೂ ಎದ್ದು ಹೋದಂತೆ ಕಾಣಲಿಲ್ಲ ನಮಗೆ ಇಲ್ಲಿ ಕೂತವರು. ಯಾಕೆಂದರೆ ಊಟಕ್ಕೆ ತಡವಾಗ್ತಿರೋ ಸಂದರ್ಭ ಬಂದಾಗ ಊಟ ಮಾಡೋರು ಮಾಡ್ಬೋದು, ಪಕ್ಕದಲ್ಲಿ ಇಟ್ಟಿರಿ ಅವಕಾಶವನ್ನು. ಊಟ ಮಾಡ್ತಾ ಇಲ್ಲ, ಏನೋ ಸೂಚನೆ ಕೊಟ್ಟಿದ್ವು, ಸೂಚನೆಯಾಗಿ ಉಳಿತು. ನಮ್ಮ ಕಣ್ಣು ಮುಂದೆ ಯಾರಿದ್ದಾರೋ ಎಲ್ಲರೂ ಕೂಡ ಅಲ್ಲಿ ಕೂತ್ಕೊಂಡೇ ಇದ್ದಾರೆ. ನಿಮಗೆ ಒಂದೋ ಹಸಿವು ಆಗಿಲ್ಲ, ಅಥವಾ ನಿಜವಾದ ಹಸಿವಾಗಿದೆ ಅಂತ. ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ಹಸಿವು, ಸತ್ಯದ ಹಸಿವು, ಸೇವೆಯ ಹಸಿವು, ಸಾರ್ಥಕತೆ ಹಸಿವು. ಅಂಥ ಹಸಿವಿದ್ದರೆ ಊಟ ನಿತ್ಯ ಮಾಡುವಂಥದ್ದು. ಒಂದು ದಿನ ಒಂದು ಗಳಿಗೆ ಹಿಂದೆ ಮುಂದೆ ಆದರೆ ಚೂರುಪಾರು ಏರ್ಪೇರು ಆಗ್ಬೋದು, ಅದರಿಂದ ಏನು ಏರ್ಪೇರು ಆಗೋದಿಲ್ಲ ಅಂತಲ್ಲ. ಆದರೆ ಇದು ಇಂಥ ಒಂದು ಒಳ್ಳೆಯ ಮಾತುಗಳು, ಒಳ್ಳೆಯ ಸಭೆ, ಒಳ್ಳೆಯ ವಾತಾವರಣ, ಅದರಲ್ಲಿ ಮಿಂದೆ ಹೇಳುವಾಗ
ಬದುಕಿಗೆ ಬರುವ ಧನ್ಯತೆ ಅದು ಬೇರೆಯೇ ಅಂತ. ಹಾಗಾಗಿ ಅಂಥ ಸೇವೆಯಲ್ಲಿ ನಮ್ಮನ್ನು ನಾವು ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳಿ, ಅದರಲ್ಲಿ ಕೂಡ ಯುವಕರು, ಅತ್ಯಂತ ಮುಖ್ಯವಾಗಿ ಯುವಕರು, ಅವರು ತಪ್ಪದೇ ಸೇವೆಯನ್ನು ಮಾಡಬೇಕು. ಎಷ್ಟೋ ರಾಷ್ಟ್ರಗಳಲ್ಲಿ ವಿದ್ಯಾಭ್ಯಾಸ ಮುಗಿದ ಕೂಡಲೇ 2 ವರ್ಷ ದೇಶ ಸೇವೆ ಮಾಡಲೇಬೇಕು ಅನ್ನೋ ನಿಯಮ ಇದೆ. ಅದೆಷ್ಟೋ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಸೇನೆಯಲ್ಲಿ ಸೇವೆ ಮಾಡ್ತಾರೆ. 1-2 ವರ್ಷ ಸೇನೆಯಲ್ಲಿದ್ದು ಏನು ಮಾಡಬೇಕು ಅಂದರೆ ಶಿಸ್ತು ಕಲಿ ಅನ್ನೋದೊಂದು. ಅದಕ್ಕಿಂತ ಮೊದಲು ರಾಷ್ಟ್ರಭಕ್ತನಾಗು, ರಾಷ್ಟ್ರಕ್ಕಾಗಿ ಜೀವವನ್ನೇ ಕೊಡುವಂಥದ್ದು. ಅದು ಸೇನೆ ಅಂದರೆ ಏನು? ರಾಷ್ಟ್ರಕ್ಕಾಗಿ ಜೀವವನ್ನೇ ಕೊಡ್ತಕ್ಕಂಥದ್ದು. ಸೇವೆ ಅಂದರೆ ಏನು? ರಾಷ್ಟ್ರಕ್ಕಾಗಿ ಜೀವನವನ್ನು ಕೊಡ್ತಕ್ಕಂಥದ್ದು. ಜೀವ ಕೊಡಬೇಕು ರಾಷ್ಟ್ರಕ್ಕಾಗಿ, ಅದು ಧನ್ಯತೆಯೇ. ಜೀವನ ಕೊಡಬೇಕು, ಅದು ಧನ್ಯತೆಯೇ. ದ್ವಾವಿಮೋ ಪುರುಷವು ಲೋಕೆ ಸೂರ್ಯಮಂಡಲ ಭೇದಿನೋ ಪರಿವ್ರಾಡ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ. ಸೂರ್ಯಮಂಡಲವನ್ನು ಭೇದಿಸಿ ಹೋಗಿ ಪರಮಾತ್ಮನನ್ನು ಸೇರುವವರು ಇಬ್ಬರು ಮಾತ್ರ ಅಂತ. ಒಂದು ದೇಶಕ್ಕಾಗಿ ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಮಾಡ್ತಾ ಪ್ರಾಣಾರ್ಪಣೆ ಮಾಡ್ತಕ್ಕಂಥ ಯೋಧ, ಮತ್ತೊಂದು ಯೋಗಿ. ಯೋಧ ಜೀವ ಕೊಟ್ಟವನು, ಯೋಗಿ ಜೀವನ ಕೊಟ್ಟವನು. ತನ್ನಿಡೀ ಬದುಕನ್ನು ಸತ್ಯಕ್ಕೆ ಮತ್ತು ತತ್ವಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥವನು ಅವನು ಯೋಗಿ. ಪೂರ್ಣಾರ್ಥದಲ್ಲಿ ಸಮರ್ಪಣೆ ಮಾಡಿದರೆ ಯೋಗಿ ಆಗ್ತಾನೆ. ಯೋಗಿ ಆಗದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಎರಡರಲ್ಲಿ ಒಂದಾಗಬೇಕು ನಾವು. ಮೂರನೇ ದಾರಿ ಇಲ್ಲ, ಮೂರನೇ ದಾರಿ ಇಲ್ಲವೇ ಇಲ್ಲ. ಒಂದು ಯೋಧರಾಗಬೇಕು ಅಥವಾ ಯೋಗಿ ಆಗಬೇಕು. ಯೋಧರಾಗಬೇಕಾದ್ರೆ ಕೈಯಲ್ಲಿ ಶಸ್ತ್ರ ಹಿಡಿದು ದೇಶಕ್ಕಾಗಿ ಹೋರಾಟ ಮಾಡೋನು, ಪ್ರಾಣ ಇರುವಲ್ಲಿವರೆಗೆ ಹೋರಾಟ ಮಾಡೋನು, ಯೋಧನಾಗ್ತೀಯೇನು. ಯೋಗಿ ಆಗಬೇಕಾದ್ರೆ ನಿನ್ನ ಜೀವನವನ್ನೇ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವನು. ರಾಷ್ಟ್ರಾಯ ಸ್ವಾಹ. ರಾಷ್ಟ್ರಕ್ಕೆ ನಾವು ಸಮರ್ಪಣೆ ಮಾಡ್ತಕ್ಕಂಥದ್ದು, ಧರ್ಮಕ್ಕೆ ಮತ್ತು ನಮ್ಮ ಸಂಸ್ಕೃತಿಗೆ ಪರಂಪರೆಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಹಾಗೆ ಮಾಡಿದಾಗ ನಾವು ಏನೇ ಆಗಿದ್ರೂ ಕೂಡ ಯೋಗಿ ಎನ್ನುವ ಲೇಬಲ್ ನಮಗಿಲ್ಲದೆ ಇರ್ಬೋದು, ಆದರೆ ನಿಜವಾಗಿ ನಾವು ಯೋಗಿ ಆಗಿರ್ತೇವೆ ಹೊರತು ಬೇರೆ ಏನೂ ಅಲ್ಲ. ಈ ಎರಡರ ಹೊರತಾಗಿರ್ತಕ್ಕಂಥ ಜೀವನ ಅಲ್ಲ. ಅದು ಮೃತ್ಯು ಸಮಾನ ಮತ್ತು ಮೃತ್ಯುವಿಗಿಂತ ಅದು ಕೀಳು. ಅದು ಹಾಗಾಗಿ ಜೀವವಾಗಲಿ ಜೀವನವಾಗಲಿ ಎರಡರಲ್ಲಿ ಒಂದನ್ನು ನಾವು ರಾಷ್ಟ್ರಾರ್ಪಣೆ ರಾಮಾರ್ಪಣೆ ಮಾಡಬೇಕು ಎಂಬ ಸಂಕಲ್ಪವನ್ನು ಧಾರಣೆ ಮಾಡೋಣ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಒಂದು ಕರೆಯನ್ನು ಕೊಡಬಯಸ್ತೇವೆ. ಹಾಗೆ ತಾಯಂದಿರ ಮತ್ತು ಮಕ್ಕಳ ಮಾತು 2-3 ಬಾರಿ ಬಂದಿದೆ ಈ ವೇದಿಕೆಯಲ್ಲಿ. ನಮಗೂ ಮತ್ತೊಂದು ಸರ್ತಿ ಪ್ರೇರಣೆ ಬರ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಅನಿಸ್ತಾ ಇದೆ. ಹಾಗಾಗಿ ಮಕ್ಕಳು ಬೇಕು, ಮಕ್ಕಳು ಸಂಪತ್ತು, ಮಕ್ಕಳು ಹೊರೆ ಅಲ್ಲ ಯಾವುದೇ ಕಾರಣಕ್ಕೂ. ಜನಸಂಖ್ಯೆ ಅನ್ನೋದೊಂದು ಭ್ರಮೆ, ಬೇರೆ ಏನೂ ಅಲ್ಲ. ಈ ದೇಶದಲ್ಲಿ ಎಷ್ಟು ಜನ ಹುಟ್ಟಿದ್ರು ಅದು ಎಲ್ಲರನ್ನೂ ಕೂಡ ಸಾಕುವ ಶಕ್ತಿ ಈ ಮಣ್ಣಿಗೆ, ನೀರಿಗೆ, ಗಾಳಿಗೆ ಇದ್ದೇ ಇದೆ, ಹೆಚ್ಚಾಗೋದಿಲ್ಲ. ಅಂದರೆ ನಮ್ಮ ಗ್ರೀಡ್ ಇದೆಯಲ್ಲ, ಅದನ್ನು ಪೂರೈಸಲಿಕ್ಕೆ ಸಾಧ್ಯವೇ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ನಮ್ಮ ನೀಡಿ ಏನಿದೆ ಅದನ್ನು ಪೂರೈಸಲಿಕ್ಕೆ ಈ ಪ್ರಕೃತಿಗೆ ಖಂಡಿತವಾಗಿ ಕೂಡ ಶಕ್ತಿ ಇದೆ. ಹಾಗಾಗಿ ಮಕ್ಕಳನ್ನು ಯಾವತ್ತೂ ಕೂಡ ಹೊರೆ ಎಂಬುದಾಗಿ ನಾವು ಭಾವಿಸಬಾರದು. ಮಕ್ಕಳಿಗಾಗಿ ನಾವು ಅಪೇಕ್ಷೆ ಪಡಬೇಕು, ಮಕ್ಕಳನ್ನು ಪಡ್ಕೊಳ್ಬೇಕು, ಹೆಚ್ಚು ಹೆಚ್ಚು ಮಕ್ಕಳನ್ನು ಪಡ್ಕೊಳ್ಬೇಕು. ಎರಡಾದರೂ ಅಂತ ನರಸಿಂಹ ಭಟ್ರು ಹೇಳಿದರು. ಮತ್ತು ಏನು ಹೇಳ್ತೀರೋ ನೀವೆಲ್ಲ ಅಂತ ಅವರು ಆಮೇಲೆ ಬದುಕಬೇಕಲ್ಲ ಪಾಪ ನರಸಿಂಹ ಭಟ್ರು ಕೂಡ. ಹಾಗಾಗಿ ಎರಡಾದರೂ ಮಕ್ಕಳನ್ನು ಪಡ್ಕೊಳ್ಳಿ ಅಂತ. ಗಜಂಪಾಡಿಯವರು ಬಹುವಚನ, ಅದು ಸುತಾಶ್ಚ ಸ್ವದೀಯ, ಹಾಗಾಗಿ 3ರ ಕೆಳಗಲ್ಲ ಅಂತ. ನಾವು ಕೂಡ ನಿಮ್ಗೆ ಅದನ್ನೇ ಹೇಳ್ತೇವೆ, ಬಹುಸಂಖ್ಯೆಯ ಮಕ್ಕಳನ್ನು ಪಡ್ಕೊಳ್ಳಿ. ಇಲ್ಲಿವರೆಗೆ ಬಂದಿದೆ ಅಂದರೆ ಶ್ರೀ ಸೂಕ್ತದಲ್ಲಿರುವ ಒಂದು ಆಶೀರ್ವಾದ ಮಂತ್ರ ತಿದ್ದುವಲ್ಲಿವರೆಗೆ ಬಂದಿದೆ ಅಂತ. ಈ ಬಹುಪುತ್ರ ಲಾಭ ಅಂತ ಅನ್ನೋದನ್ನು ಆ ಶಬ್ದವನ್ನು ತಿದ್ದತಕ್ಕಂಥದ್ದು. ಬಹುಕೀರ್ತಿ ಲಾಭಮ್ ಅಂತ, ಬಹುಪುತ್ರ ಲಾಭಮ್. ಅದು ಯಾರು ನಮಗೆ ಅಂಥ ಅವಕಾಶ ಇಲ್ಲ ಅಂತ ಅಂದ್ಕೊಡ್ತೇವೆ. ವೇದಗಳಿವೆಯಲ್ಲ, ಮಾತ್ರ ಅಕ್ಷರ ವ್ಯತ್ಯಾಸ ಮಾಡಬಾರ್ದು. ಅಗ್ನಿಮೇಳೆ ಪುರೋಹಿತ, ವನ್ನಿಮೇಳೆ ಪುರೋಹಿತ ಮಾಡುವಾಗಿಲ್ಲ, ಅದು ಹಾಗೆ ಇರಬೇಕು ಅದು. ಹಾಗಾಗಿ ಬಹುಪುತ್ರ ಲಾಭಮ್ ಅಂತ ಇದನ್ನು ಬಹುಕೀರ್ತಿ ಲಾಭ ಅಂತ ಮಾಡುವ ಅಗತ್ಯ ಇಲ್ಲ. ಸಂಕೋಚ ಪಟ್ಕೊಳ್ಳೋದು ಬೇಡ. ಆಶೀರ್ವಾದ ಮಾಡೋರಾಗಲಿ ಮಾಡಿಸ್ಕೊಳ್ಳೋರಾಗಲಿ ನಿಶ್ಶಂಕೆಯಿಂದ ಬಹುಪುತ್ರ ಲಾಭವನ್ನು ಆಶೀರ್ವಾದವನ್ನು ಮಾಡಬೇಕು ಮತ್ತು ಪಡ್ಕೊಳ್ಬೇಕು. ಇಲ್ಲದ ಏನಾಗ್ತದೆ ಅಂದರೆ ಇಷ್ಟ ಸಂತತಿ ಕ್ಷೀಣ ಆಗ್ತದೆ, ಅನಿಷ್ಟ ಸಂತತಿ ಬೆಳೀತದೆ ದೇಶದಲ್ಲಿ ಅಂತ. ಆಗಿದ್ದೇನು ಈಗ ಈ ದೇಶದಲ್ಲಿ ಅಂದರೆ ಇಷ್ಟ ಸಂತತಿ ಕ್ಷೀಣವಾಯಿತು. ಈ ರಾಷ್ಟ್ರದ ಮಕ್ಕಳು ಅಂತ ಅನ್ಸ್ಕೊಳ್ತಕ್ಕಂಥ ಸಂತತಿ ಕ್ಷೀಣವಾಗ್ತಾ ಹೋಯಿತು. ಅನಿಷ್ಟ ಸಂತತಿ, ಯಾರು ದೇಶಕ್ಕೆ ಆಪತ್ತನ್ನು ಮಾಡಬಹುದೋ, ಯಾರು ದೇಶದ ಭದ್ರತೆಗೆ ತೊಂದರೆಯನ್ನು ಉಂಟು ಮಾಡ್ಬೋದು ಅಂಥ ಸಂತತಿ ಬಹುತರವಾಗಿ ಬೆಳೆಯಿತು. ನಾಳೆ ಒಂದು ದಿನ ಈ ದೇಶವಾಗಿ ಉಳಿಯೋದಿಲ್ಲ. ಈ ದೇಶದ ಒಂದು ಸಂಸ್ಕೃತಿ ಸಂಪೂರ್ಣವಾಗಿ ಹ್ರಾಸ ಆಗ್ತದೆ. ಈಗ ನೋಡಿ, ಗಂಡ ಹೆಂಡತಿ ಅಂದರೆ ಎಷ್ಟಾಯಿತು? 2 ಆಯಿತು. ಅವ್ರಿಗೆ 2 ಮಕ್ಕಳು ಒಂದು ಏನಾಯಿತು?
ಇದ್ದಷ್ಟೇ ಉಳಿಯಿತು ಸಮಾಜ ಅಂತ, ಹೆಚ್ಚಾಗಲಿಲ್ಲ ಅಂತ. ಕ್ಷೀಣವಾಯಿತು. ಯಾಕೆಂದರೆ ಹುಟ್ಟಿದ 2 ಮಕ್ಕಳು ಬದುಕ್ತಾರೆ ಅಂತೇನಿಲ್ಲ, ಎಲ್ಲರಿಗೂ ಮಕ್ಕಳಾಗ್ತಾರೆ ಅಂತಲೂ ಏನಿಲ್ಲ, ಎಲ್ಲರೂ ಮದುವೆ ಆಗ್ತಾರೆ ಅಂತಲೂ ಏನಿಲ್ಲ. ಅಲ್ಲಿಗೆ 2 ಮಕ್ಕಳನ್ನು ಮಾತ್ರ ಪಡ್ಕೊಳ್ಳೋದು ಅಂದರೆ ಸಮಾಜ ಕ್ಷೀಣ ಆಗ್ತಾ ಹೋಗುವಂಥದ್ದು ಅಂತಲೇ ಅರ್ಥ, ಅದಕ್ಕೆ ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಹಿಂದೊಂದು ಮಾತಿತ್ತು, ಒಬ್ಬ ಮಗ ಮಗನಲ್ಲ ಅಂತ, ಒಂದೇ ಮಗ ಮಗನಲ್ಲ ಅಂತ, ಹೆಚ್ಚು ಮಕ್ಕಳನ್ನು ಪಡ್ಕೊಳ್ಳೇಬೇಕು ಅಂತ. ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಪುನರುಚ್ಚಾರ ಮಾಡ್ತಕ್ಕಂಥದ್ದು ಹೊಸ್ತೇನೂ ಅಲ್ಲ, 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಪಡ್ಕೊಳ್ಳಿ, ನಿಮಗದು ಹೆಚ್ಚು ಅನಿಸಿದ್ರೆ ನಮಗೆ ಕೊಡಿ ಆ ಮಕ್ಕಳನ್ನು ಅಂತ. ಈ ವೇದಿಕೆಯಿಂದ ಮುಕ್ತವಾದ ಕರೆ ಇದು. ನೀವು ಎಷ್ಟೇ ಮಕ್ಕಳನ್ನು ಪಡ್ಕೊಳ್ಳಿ, ಅಷ್ಟಪುತ್ರ ಸೌಭಾಗ್ಯವತಿ ಭವ, ಎಷ್ಟೇ ಮಕ್ಕಳನ್ನು ಪಡ್ಕೊಳ್ಳಿ, ನಿಮಗೆ ಎಷ್ಟು ಮಕ್ಕಳು ಹೆಚ್ಚೋ ಅಷ್ಟೂ ಮಕ್ಕಳಿಗೂ ಮಠವೇ ತಾಯಿ. ಮಠ ಅವರಿಗೆ ಬೇಕಾದ ಎಲ್ಲ ವಿದ್ಯೆ ಸಂಸ್ಕಾರ ಎಲ್ಲವನ್ನು ಕೊಟ್ಟು ದೇಶದ ಆಸ್ತಿಯಾಗಿ, ಸಮಾಜದ ಆಸ್ತಿಯಾಗಿ ಅವರನ್ನು ನಿರ್ಮಾಣ ಮಾಡ್ತದೆ. ಆ ಹೊಣೆಗಾರಿಕೆಯನ್ನು ಮಠ ತೆಗೆದುಕೊಳ್ತದೆ. ಅಷ್ಟೇ ತಾನೇ ವಿಷಯ ಇರ್ತಕ್ಕಂಥದ್ದು. ಹೆಚ್ಚು ಮಕ್ಕಳು ಯಾಕೆ ಬೇಡ ಅಂದರೆ, ನೀವು ಯೋಚನೆ ಮಾಡ್ತೀರಿ ಅದನ್ನು ಅಂತ. ಈಗ 3 ಮಕ್ಕಳು ಅಂದರೆ ಶಾಲೆಗಷ್ಟು ಫೀಸ್ ಕೊಡಬೇಕು, ಅಲ್ಲಿಂದ ಪ್ರಾರಂಭ ಆಗ್ತದೆ ಅದು. ಒಂದು ಮಕ್ಕಳಿಗೆ ಬಟ್ಟೆ ತರುವಲ್ಲಿಂದ ಪ್ರಾರಂಭ, 3 ಸೆಟ್ ಬಟ್ಟೆ ತರಬೇಕು, 3 ಮಕ್ಕಳಿಗೆ ಫೀಸ್ ಕೊಡಬೇಕು, ಆಸ್ತಿ ಅಷ್ಟು ಬೇಕು, 3 ಮಕ್ಕಳಿಗಾಗುವಷ್ಟು ಆಸ್ತಿ ಮಾಡಬೇಕು. ಹೀಗೆಲ್ಲ ಮಕ್ಕಳು ಒಂದೇ 2 ಇದ್ದರೂ ನಾವು 100 ಮಕ್ಕಳಿಗಾಗುವಷ್ಟು ಆಸ್ತಿ ಮಾಡಿರ್ತೇವೆ ಎಷ್ಟು ಬಾರಿ. ಅದು ಬೇರೆ ಮಾತದು. ಇಂತಹದ್ದೊಂದು ಲೋಭ, ಇಂಥದ್ದೊಂದು ಜಿಪುಣತನ ಅಂತ ಅನ್ಬೋದು, ನಾವು ಕಾರ್ಪಣ್ಯ ಅಂತ ಅನ್ಬೋದು. ಅದರ ಕಾರಣಕ್ಕೋಸ್ಕರವಾಗಿ ನಾವು ಕಡಿಮೆ ಮಕ್ಕಳನ್ನ ಪಡ್ಕೊಳ್ತಾ ಇದ್ದೇವೆ. ಏನೋ ದೇಶದ ಯೋಜನೆ ಒಂದಿದೆ ಜನಸಂಖ್ಯಾ ನಿಯಂತ್ರಣ, ಆ ಕಾರಣಕ್ಕಾಗಿ ಅಂತೇನಿಲ್ಲ. ನಾವು ಲೆಕ್ಕಾಚಾರ ಹಾಕಿ ನಮ್ಮ ಬಜೆಟ್ ಮತ್ತೊಂದು ಎಲ್ಲ ನೋಡಿಕೊಂಡು ಇಷ್ಟು ಮಕ್ಕಳಿದ್ರೆ ಹೀಗಾಗಬಹುದು ಅಂತ, ಆ ಲೆಕ್ಕದಲ್ಲಿ ನಾವು ಕೇವಲ 2 ಮಕ್ಕಳು, ಒಂದೇ ಮಕ್ಕಳೇ ಬೇಡ ಅನ್ನೋರು ಕೂಡ ಇವತ್ತಿದ್ದಾರೆ. ಅನೇಕರು ಈಗಿನ ಹೊಸ ಯುವಕ ದಂಪತಿಗಳು ಕಾಣ್ತಾ ಇದ್ದಾರೆ, ಮಕ್ಕಳೇ ಬೇಡ ಅಂತ. ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಮಕ್ಕಳು ಬೇಡ ಎನ್ನುವ ಹಕ್ಕೇ ನಮಗಿಲ್ಲ. ಯಾಕೆಂದರೆ ನೀವು ಹೇಗೆ ಹುಟ್ಟಿದ್ರಿ, ನಿಮ್ಮ ತಂದೆ ತಾಯಿ ಅದೇ ತೀರ್ಮಾನ ಮಾಡಿದ್ರೆ ನೀವು ಹೇಗೆ ಹುಡ್ತಾ ಇದ್ರಿ? ನೀವು ಜನ್ಮಕ್ಕೆ ಬಂದ್ರಿ ಅಂದರೆ ನಿಮ್ಮಂಥ ಒಂದು ಭಾಗ್ಯ ಬಂತು. ಮಾನವ ಜನ್ಮ, ಅದರಲ್ಲೂ ಭಾರತೀಯರಾಗಿ ಜನ್ಮ ಪಡಿತಕ್ಕಂಥದ್ದು ಎನ್ನುವಂಥದ್ದು ತುಂಬ ದೊಡ್ಡ ಒಂದು ವರದಾನ ಇದ್ದಂತೆ. ಅದನ್ನು ಪಡ್ಕೊಂಡು ಆ ಋಣ ತೀರಿಸದೆ ಹಾಗೆ ಹೋಗುವಂಥದ್ದು ಎಷ್ಟು ಮಾತ್ರ ಕೂಡ ಸರಿಯಲ್ಲ. ಪಿತೃ ಋಣ ಅಂತ ಹೇಳ್ತಾರಲ್ಲ, ಮಕ್ಕಳನ್ನ ಪಡ್ಕೊಳ್ಳದೆ ಪಿತೃ ಋಣ ತೀರೋದೇ ಇಲ್ಲ ಅಂತ, ಪಡ್ಕೊಳ್ಳಲೇಬೇಕು ಅಂತ. ಹೆಚ್ಚು ಮಕ್ಕಳನ್ನು ಪಡ್ಕೊಳ್ಬೇಕು. ನೀವೇ ಬೆಳೆಸಿ ಮಕ್ಕಳಿಗೆ ದಾರಿ ಹಾಕ್ಕೊಡಿ ಜೀವನದಲ್ಲಿ, ಸಂತೋಷ. ಇಲ್ಲದಿದ್ದರೆ ನಾವಿದ್ದೇವೆ, ಗುರುಸ್ಥಾನ ಇದೆ. ನೀವು ಹೆಚ್ಚುವರಿ ಮಕ್ಕಳನ್ನು, ಹೆಚ್ಚುವರಿ ಅಲ್ಲ ಹೆಚ್ಚಿನವರವರು ನಿಜವಾಗಿ, ಅಂಥವರನ್ನು ರಾಮನಿಗೆ ಸಮರ್ಪಣೆ ಮಾಡಿ ಎಂಬುದಾಗಿ ಈ ಸಂದರ್ಭದಲ್ಲಿ ಒಮ್ಮೆ ನೆನಪು ಮಾಡಿಕೊಂಡು, ಯಾಕೆಂದರೆ ಸೇವಕರ ಸಂತತಿ ಹೆಚ್ಚಾಗಲಿ ಅಂತ, ಆ ಕಾರಣಕ್ಕೋಸ್ಕರವಾಗಿ ಅಂತ ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಹರಿಸಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಸೇವೆ ಮಾಡೋಣ, ಇನ್ನೂ ಸೇವೆ ಮಾಡೋಣ, ಮತ್ತೂ ಸೇವೆ ಮಾಡೋಣ. ಎಷ್ಟು ಅಂದರೆ ಕೊನೆ ಉಸಿರಿನವರೆಗೂ ಕೂಡ ಸೇವೆ ಮಾಡೋಣ. ಸೇವೆ ಎಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ, ಧ್ಯೇಯ ಮಹಾಜರದಿಯೆಡೆಗೆ ಸಲಿಲವಾಗಿ ಹರಿಯುವ. ಹಾಗೆ ಸಮಿಧೆಯಂತೆ ಉರಿಯಬೇಕು, ಸಲಿಲವಾಗಿ ನಾವು ಹರಿಬೇಕು, ಸಲೀಲವಾಗಿ ನಾವು ಹರಿಯಬೇಕು. ಹಾಗೆ ಸೇವೆ ನಮ್ಮ ಉಸಿರಾಗಲಿ. ಅಂಥ ಸೇವಕರಿಂದ ಈ ದೇಶ ಸಮೃದ್ಧವಾಗಿ ಸಂಪನ್ನವಾಗಿ ನಿಜವಾದ ಅರ್ಥದಲ್ಲಿ ಅದು ವಿಶ್ವಗುರು ಆಗುವಂತೆ, ಮತ್ತೊಮ್ಮೆ ವಿಶ್ವಗುರು ಆಗುವಂತೆ ಆಗಲಿ ಎಂಬುದಾಗಿ ಆಶಿಸಿ ಎಲ್ಲ ಸೇವಕರನ್ನು, ಸೇವಾಭಾವಿಗಳನ್ನು ತುಂಬ ಪ್ರೀತಿಯಿಂದ ಹರಿಸ್ತೇವೆ. ಪ್ರಭು ಶ್ರೀರಾಮ ಹಾಗೆ ಸೇವಕ ಶ್ರೇಷ್ಠ ಆಂಜನೇಯ ಎಲ್ಲರ ಹೃದಯದಲ್ಲಿ ಸೇವೆಯ ಹಣತೆಯನ್ನು ಹೊತ್ತಿಸಿ ಎಲ್ಲರನ್ನೂ ಸೇವಾಭಾವಿಗಳನ್ನಾಗಿ ಪರಿವರ್ತಿಸಲಿ. ಎಲ್ಲರಿಗೂ ಆ ತೃಪ್ತಿ, ಧನ್ಯತೆ, ಸೇವೆಯ ಸೇವೆ ಎಲ್ಲರಿಗೂ ಲಭಿಸುವಂತೆ ಆಗಲಿ. ಎಲ್ಲರ ಜೀವನ ಧನ್ಯವಾಗಲಿ ಎಂಬುದಾಗಿ ಆಶಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.